Guys, welcome back to my YouTube channel that is Mindful Moment. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಭಾವಾರ್ಥ ಯಾವುದು ಅಂದರೆ ಪೋಯಮ್ದು ಫಸ್ಟ್ ಸೆಮ್ ಆಸ್ ಪರ್ SCP ಪ್ರಕಾರ ಕರಿ ಹೆಗ್ಗಡೆಯ ಮಗಳು ಅನ್ನೋ ಪೋಯಮ್ದು ನಾವು ಭಾವಾರ್ಥ ನೋಡ್ತಾ ಹೋಗೋಣ. ಈ ಪೋಯಮ್ದು ಎಕ್ಸ್ಪ್ಲನೇಷನ್ ವಿಡಿಯೋ ಕೂಡ ಹಾಕಿದ್ದೀನಿ ಭಾವಾರ್ಥದ್ದು. ಇದರಲ್ಲಿ ಬಂದ್ಬಿಟ್ಟು ಭಾವಾರ್ಥ ಅಲ್ಲಿ ಎಕ್ಸ್ಪ್ಲನೇಷನ್ ವಿಡಿಯೋ ಅಂದರೆ ಇಲ್ಲಿ ಬಂದ್ಬಿಟ್ಟು ಹೆಂಗೆ ಎಕ್ಸ್ಪ್ಲನೇಷನ್ ವಿಡಿಯೋನ ಎಕ್ಸ್ಪ್ಲೇನ್ ಮಾಡಬೇಕು ಮತ್ತು ಹೆಂಗೆ ಬರಿಬೇಕು ಅನ್ನೋದನ್ನು ಇದರಲ್ಲಿ ನಾವು ನೋಡ್ತಾ ಹೋಗೋಣ. ಆ್ಯಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗ್ದಿರ ಹಂಗೆ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಮ ಒಂದು ಲೈಕಿಂದ ನನ್ನ ವಿಡಿಯೋ ಬೇರೆಯವ್ರು ಕೂಡ ಸಜೆಸ್ಟ್ ಆಗುತ್ತೆ. ಸೊ ಪ್ಲೀಸ್ ಲೈಕ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಾಗೆ ಹೇಳ್ದಂಗೆ ಆ ವಿಡಿಯೋದಲ್ಲಿ ನಾನು ಈ ಪೋಯಮ್ದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದು ವಿಡಿಯೋ ನೀವು ಇನ್ನೂ ಒಂದು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಪ್ಲೇಲಿಸ್ಟ್. ಅದಕ್ಕೆ ಹೋದರೆ ನಿಮ್ಗೆ ಪ್ರತಿಯೊಂದು ಪೊಯಮ್ದು ಲೆಸನ್ದು ಕನ್ನಡ ಫಸ್ಟ್ ಸೆಮ್ ಆ್ಯಸ್ ಪರ್ SCP ಪ್ರಕಾರ ನಿಮಗೆ ಸಿಗುತ್ತೆ. ನೀವಾದರೂ ಹೊಸಬ್ರಾಗಿದ್ದರೆ ಒಂದ್ಕಿಂತ ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ಓಕೆ, ಬನ್ನಿ ಡೈರೆಕ್ಟ್ ಭಾವಾರ್ಥ ನೋಡ್ತಾ ಹೋಗೋಣ. ಇದು ಬಂದುಬಿಟ್ಟು ಕವಿ ಪರಿಚಯ ಕೂಡ ನಾನು ಆ ವಿಡಿಯೋದಲ್ಲಿ ನಿಮಗೆ ಎಷ್ಟು ಬರೀಬೇಕು ಅನ್ನೋದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನೂ ಚೆಕ್ಔಟ್ ಮಾಡಿಲ್ಲ ಅಂದರೆ ಅದು ಚೆಕ್ಔಟ್ ಮಾಡಿ ನೋಡಿ, ನಿಮ್ಗೆ ತುಂಬ ಈಸಿ ಅನಿಸುತ್ತೆ ಓದೋಕ್ಕೆ. ಆ್ಯಂಡ್ ಫಸ್ಟ್ ಪ್ಯಾರದು ಭಾವಾರ್ಥ ಆಗಿರುತ್ತೆ. ಇದರಲ್ಲಿ ತುಂಬ ಆಲ್ಮೋಸ್ಟ್ 8 ಪ್ಯಾರಾಸ್ ಇದ್ದಾವೆ. 8 ಪ್ಯಾರಾಸು ಭಾವಾರ್ಥ ನೋಡ್ತಾ ಹೋಗೋಣ. ಯಾಕೆ ಅಂದರೆ ನಿಮಗೆ ಆಲ್ಮೋಸ್ಟ್ 5 ಮಾರ್ಕ್ಸ್ಗೋ 6 ಮಾರ್ಕ್ಸ್ಗೋ ಭಾವಾರ್ಥ ಅನ್ನೋದು ಒಂದು ಪೋಯಮಿಂದ ಬಂದೇ ಬರುತ್ತೆ. ಅದರಿಂದ ನಾನು ಭಾವಾರ್ಥನ ಬರ್ದಿರೋದನ್ನು ತೋರಿಸ್ತಿದ್ದೀನಿ, ನಿಮ್ಗೆ ಯಾವ ರೀತಿ ಪ್ಯಾರಾ ವೈಸ್ ಬರಿಬೇಕು ಅಂತ. ಅದರಲ್ಲಿ ವಿಡಿಯೋದಲ್ಲಿ ನೋಡಿದ್ದಾಗ ನಿಮಗೆ ಒಂದು ಹಿಂಟ್ ಬರುತ್ತೆ, ಈ ರೀತಿ ಬರಿಬೇಕು ಅಂತ. ಇದು ಫಸ್ಟ್ ಪ್ಯಾರದು ಭಾವಾರ್ಥ. ಆ್ಯಂಡ್ ಇದು ಸೆಕೆಂಡ್ ಪ್ಯಾರದು. ಆ್ಯಂಡ್ ನಿಮ್ಗೆ ಏನಾದರೂ ನೋಟ್ಸ್ ಬೇಕು ಮ್ಯಾಮ್, ಬೇರೆ ಭಾವಾರ್ಥ ಸಾಲಲ್ಲ, ನೋಟ್ಸ್ ಕೂಡ ಪ್ರಿಪೇರ್ ಆಗಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ, ಅಲ್ಲಿ ಬಂದು ಮೆಸೇಜ್ ಮಾಡಿ ನಿಮಗೆ ಕನ್ನಡ ನೋಟ್ಸ್ ಅನ್ನೋದು ಸೆಂಡ್ ಆಗುತ್ತೆ. ಬೇರೆ ಕನ್ನಡ ಅಂತಲ್ಲ, ಫಸ್ಟ್ ಸೆಮ್ ಯಾವುದೇ ಸಬ್ಜೆಕ್ಟ್ ನೋಟ್ಸ್ ಬೇಕಂದ್ರೆ ನೀವು ಅಲ್ಲಿ ಬಂದು ಮೆಸೇಜ್ ಮಾಡಿದ್ರೆ ನಿಮ್ಗೆ ನೋಟ್ಸ್ ಅನ್ನೋದು ಸಿಗುತ್ತೆ. ಬಟ್ ಅದಕ್ಕೆ ಪರ್ಟಿಕ್ಯುಲರ್ ಪೇ ನೋಟ್ ಅನ್ನೋದನ್ನ ಪೇ ಮಾಡಿದ್ರೆ ಸಾಕು. ಆ್ಯಂಡ್ ಇದು ಸೆಕೆಂಡ್ ಪ್ಯಾರ ಭಾವಾರ್ಥ. ಆ್ಯಂಡ್ ಥರ್ಡ್ ಪ್ಯಾರ ಇದೇ ರೀತಿ ನಾನು ಪ್ರತಿಯೊಂದು ಪೋಯಮ್ದು ಲೆಸನ್ದು ಮಾಡಾಕಿರ್ತೀನಿ. ಬೇಕು ಅಂದರೆ ಹೊಸಬ್ರಾಗಿದ್ದರೆ ಒಂದ್ಕಿಂತ ಚೆಕ್ಔಟ್ ಮಾಡ್ಬೋದು. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರುತ್ತೆ. ಆ್ಯಂಡ್ ಫಸ್ಟ್ ಸೆಮ್ ಅವ್ರು ಆಗಿರೋದ್ರಿಂದ ನಿಮಗೆ ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ಗೊತ್ತಿರಲ್ಲ. ಒಂದ್ಕಿಂತ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿ ನಿಮ್ಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಆ್ಯಂಡ್ ಥರ್ಡ್ ಪ್ಯಾರ ಇದು ಫೋರ್ತ್ ಪ್ಯಾರ. ಇಲ್ಲಿ ಗಂಟ ಫೋರ್ತ್ ಪ್ಯಾರ. ಫಿಫ್ತ್ ಪ್ಯಾರ ಅದು. ಆ್ಯಂಡ್ ನಾನು ವಾಟ್ಸಪ್ ಗ್ರೂಪ್ ಕೂಡ ಇದೆ, ಅದನ್ನು ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಒಂದ್ಕಿಂತ ಫಾಲೋ ಮಾಡ್ಕೊಳ್ಳಿ. ಅದರಿಂದ ಏನು ಅಡ್ವಾಂಟೇಜ್ ಅಂದರೆ ಎಕ್ಸಾಮ್ಸ್ ಟೈಮಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ವೀಡಿಯೋ ಮಾಡಾಕ್ದಾಗ ನಿಮಗೆ ಅಷ್ಟೊತ್ತು ಯೂಟ್ಯೂಬ್ ಕಡೆಯಿಂದ ನೋಟಿಫಿಕೇಷನ್ ಬಂದಿಲ್ಲ ಅಂದರೆ ವಾಟ್ಸಪ್ ಕಡೆಯಿಂದ ಪಕ್ಕ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ನಿಮಗೆ ಅದರಲ್ಲಿ ಬೇಕಾಗಿರೋ ಇಂಪಾರ್ಟೆಂಟ್ ಕ್ವಶನ್ಸ್ದೆಲ್ಲ ಬರ್ತಾ ಇರುತ್ತೆ. ಆ್ಯಂಡ್ ಸಿಕ್ಸ್ತ್ ಪ್ಯಾರ. ಆ್ಯಂಡ್ ಈ ಪೋಯಮ್ದು ಭಾವಾರ್ಥ ಹಾಕಿದಾದ್ಮೇಲೆ ಸಮ್ಮರಿ ಕೂಡ ಹಾಕ್ತೀನಿ. ಬೇಕು ಅಂದರೆ ಇನ್ನೊಂದು ವೀಡಿಯೋದಲ್ಲಿ ಮಾಡಿ, ಅದನ್ನು ಬೇಕು ಅಂದರೆ ಅದನ್ನು ಚೆಕ್ಔಟ್ ಆಗ್ಬೋದು. ಅಂದರೆ ಸಮ್ಮರಿ ಓದೋದ್ರಿಂದ ಏನು ಅಡ್ವಾಂಟೇಜ್ ಅಂದರೆ ಕ್ವಶನ್ ಆನ್ಸರ್ಸ್ಗೆ ಚೆನ್ನಾಗಿ ನಿಮಗೆ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಇದು ಸೆವೆಂತ್ ಪ್ಯಾರ. ಆ್ಯಂಡ್ ನಿಮ್ಗೆ ಏನೇ ಒಂದು ಡೌಟ್ ಇದ್ದರೂ ವಾಟ್ಸಪ್ ನಂಬರ್, ಇನ್ಸ್ಟಾ ಲಿಂಕ್ ಇರುತ್ತೆ, ಅಲ್ಲಿ ಬಂದು ನೀವು ಮೆಸೇಜ್ ಮಾಡಿ ನಿಮ್ಗೆ ಡೌಟ್ಸ್ ಎಲ್ಲ ನಾನು ಕ್ಲಾರಿಟಿ ಕೊಡ್ತೀನಿ. ನೆಕ್ಸ್ಟ್ ಪ್ಯಾರ ಅಂದರೆ ಎಕ್ಸ್ಪ್ಲನೇಷನ್ ವೀಡಿಯೋದಲ್ಲಿ ಪ್ರತಿಯೊಂದು ಪ್ಯಾರದು ಮಾಡಾಕಿದ್ದೀನಿ. ಸೊ ಚೆಕ್ಔಟ್ ಮಾಡಿ ಇದನ್ನು ಒಂದ್ಕಿಂತ ನೋಡಿ. ನೆಕ್ಸ್ಟ್ ಪ್ಯಾರ ಆಲ್ಮೋಸ್ಟ್ 12+ ಪ್ಯಾರಾಸ್ ಇದ್ದಾವೆ. ಅಂದರೆ ಇದು ಬಂದುಬಿಟ್ಟು ಒಂದು ಪೋಯಮ್ ಥರ ಅಲ್ಲ, ಲೆಸನ್ ಥರ ಇದೆ. ಬಟ್ ಇದನ್ನು ಪೋಯಮ್ ಥರ ಮಾಡಿಕೊಟ್ಟಿದ್ದಾರೆ ಅಷ್ಟೇ. ಇದು ನೆಕ್ಸ್ಟ್ ಪ್ಯಾರ. 2-3 ಇದ್ದಾವೆ ಅಷ್ಟೇ. ಜಸ್ಟ್ ಎಲ್ಲ ಒಂದೊಂದು ಪ್ಯಾರ ನೋಡಿಕೊಂಡು ಓದ್ಕೊಳ್ತಾ ಹೋಗಿ. ಅಕಸ್ಮಾತ್ ಎಕ್ಸಾಮಲ್ಲಿ ಕೇಳಿದ್ರೆ ಜಸ್ಟ್ ಅದನ್ನು ಓದಿದ್ರೇ ನಿಮ್ಗೆ ಅರ್ಥ ಆಗ್ಬಿಡುತ್ತಲ್ಲ. ಬಟ್ ಹೆಂಗೆ ಸೆಂಟೆನ್ಸ್ ಮಾಡಬೇಕು ಅನ್ನೋದನ್ನಷ್ಟೇ ನೀವು ಓದ್ಕೊಳ್ತಾ ಹೋಗಿ, ಅದನ್ನೇ ಬಯಟ್ ಹಾಕ್ಕೊಂಡು ಏನು ಕೂತ್ಕೋಬೇಡಿ. ಆ್ಯಂಡ್ ಇದು ಲಾಸ್ಟ್ ಪ್ಯಾರ. ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರದ್ದು ಸಮ್ಮರಿ ಹಾಕ್ತೀನಿ, ಕ್ವಶನ್ ಆನ್ಸರ್ಸ್ಗೆ ನಿಮಗೆ ಯೂಸ್ಫುಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ವಿಡಿಯೋ ನೋಟ್ಸ್ ಬೇಕು ಅಂದರೆ ಮೆಸೇಜ್ DM ಮಾಡ್ಬೋದು ಇನ್ಸ್ಟಾದಲ್ಲಿ. ಓಕೆ, ನೆಕ್ಸ್ಟ್ ವಿಡಿಯೋ.